ಸರ್, ಇವತ್ತು ಹೋರಾಟ ಮಾಡ್ತಾರೋ ತಮ್ಮ ಗಮನಕ್ಕೆ ಬಂದಿದೆ. ಬೆಟ್ಟಿಂಗ್ ಆ್ಯಪ್, ಲವ್ ಆ್ಯಪ್, ಅಂಕಲ್ ಆ್ಯಪ್, ಆಂಟಿ ಆ್ಯಪ್ ಅಂತ ಸಾಕಷ್ಟು ಕರ್ನಾಟಕದಲ್ಲಿ ಆ್ಯಪ್ಗಳು ಲಭ್ಯ ಇಟ್ಟಿದೆ. ಈ ಆ್ಯಪ್ಗಳಿಂದ ಯುವ ಸಮುದಾಯ ಹಿರಿಯರು ಪ್ರತಿಯೊಬ್ರು ಹಾಳಾಗಿ ಹೋಗ್ತಾವ್ರೆ. ಅದನ್ನ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಏನು ಆ್ಯಪ್ಗಳನ್ನ ಡಿಲೀಟ್ ಮಾಡಿಸ್ಬೇಕು, ಈ ರಾಜ್ಯಕ್ಕೆ ಬರೆದಂಗೆ ನಿಷೇಧ ಇರಬೇಕನ್ಬಿಟ್ಟು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಇದರಲ್ಲಿ ಗೆಲುವು ಕಾಣೋವರೆಗೂ ನಮ್ಮ ಹೋರಾಟ ನಿರಂತರವಾಗಿದೆ ಸರ್. ಅಭಿಪ್ರಾಯ ಏನು ಅಂದರೆ ಇವತ್ತಿನ ಪೀಳಿಗೆ ಏನು ಇವತ್ತು ಸ್ಕೂಲ್ ಮಕ್ಕಳುಗಳಾಗಿರ್ಬೋದು, ಒಂದು ಕಾಲೇಜ್ ಮಕ್ಕಳುಗಳಾಗಿರ್ಬೋದು, ಈಗ ಡೇಟಿಂಗ್ ಆ್ಯಪ್ಗಳಿಂದ ಒಂದು ತಂದೆ ತಾಯಿಯಂದರೆ ಗೊತ್ತಿಲ್ಲದೆ ಒಂದು ಕೆಟ್ಟ ದಾರಿಗಳನ್ನ ದುಡಿಯೋಂಥ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಮಕ್ಕಳ ಭವಿಷ್ಯ ಅನ್ನೋದು ಡೇಟಿಂಗ್ ಆ್ಯಪಿಂದ ತುಂಬ ಹಾಳಾಗ್ತಾ ಇದೆ. ಒಂದು ಪೇರೆಂಟ್ಸ್ಗಳು ಅದ್ರ ಬಗ್ಗೆ ಗಮನ ಹರಿಸೋಕ್ಕಾಗ್ತಿಲ್ಲ. ಪೇರೆಂಟ್ಸ್ ಗೊತ್ತಿದ್ದಂಗೆ ಏನೋ ಒಂದು ಆಚರಣೆ ಮಾಡೋ ಅಂತಕ್ಕಂಥದ್ದು, ಆಮೇಲೆ ಅದ್ರ ಮೇಲೆ ಒಂದು ಗೌರವ ಇದು ಮಾಡ್ಕೊಳ್ಳೋದು, ಎಜುಕೇಷನ್ ಬಗ್ಗೆ ಇರುವಂಥ ಇದೆಲ್ಲ ಕಮ್ಮಿ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ನಡೀತಿದೆ. ಸೊ ಸರ್ಕಾರ ಇದನ್ನೆಲ್ಲ ಗಮನಿಸಿ ಡೇಟಿಂಗ್ ಆ್ಯಪ್ಗಳನ್ನ ರದ್ದುಗೊಳಿಸಿ ಒಂದು ಇರೋ ನೆಕ್ಸ್ಟ್ ಬರೋವಂಥ ಒಂದು ಪೀಳಿಗೆಗೆ ಒಂದು ಮಾದರಿ ಆಗಬೇಕು ಅಂತ ಕೇಳ್ಬೋದು. ಈ ಹೋರಾಟಕ್ಕೆ ಬರಬೇಕು, ಭಾಗವಹಿಸಬೇಕು, ಇದನ್ನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಘೋಷಣೆಯನ್ನ ಹಾಕುವ ಮೂಲಕ ಈ ಒಂದು ಹೋರಾಟವನ್ನ ತಾತ್ಕಾಲಿಕವಾಗಿ ಅಂತ್ಯ ಮಾಡೋಣ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಡೇಟಿಂಗ್ ಆ್ಯಪ್ಗಳು, ಡೇಟಿಂಗ್ ಆ್ಯಪ್ಗಳಿಗೆ, ಡೇಟಿಂಗ್ ಆ್ಯಪ್ಗಳಿಗೆ, ಬೆಟ್ಟಿಂಗ್ ಆ್ಯಪ್ಗಳಿಗೆ, ಬೆಟ್ಟಿಂಗ್ ಆ್ಯಪ್ಗಳಿಗೆ ಎಲ್ಲ ಕನ್ನಡದ ಮನಸ್ಸುಗಳ ಹೋರಾಟಗಾರರಿಗೆ ಒಳ್ಳೆ ಕಾರಣಕ್ಕೆ ಬಂದಿದ್ದೀರಿ. ಒಳ್ಳೆ ಕಾರಣ ಏನಂದರೆ ತಂದೆ ತಾಯಿ ಕರೆಕ್ಟಾಗಿ ನಡೆಸ್ತಾ ಇರ್ತಾರೆ. ನಮ್ಮ ತಂದೆ ತಾಯಿ ಅಂದವರು ನಮ್ಮನ್ನ ಕರೆಕ್ಟಾಗಿ ನಡೆಸ್ತಾ ಇರ್ತಾರೆ. ನಾವು ಮಕ್ಕಳಾದವರು ತಂದೆ ತಾಯಿ ಮರ್ಯಾದೆ ಕಳೀದಿರಾ, ಒಂದು ಒಳ್ಳೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಇವಾಗ ನಾವು ಬಂದು ಸಿಂಪಲ್ಲಾಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇವಾಗ ಬಂದು ನಾವು ಒಂದು ಸಿಂಪಲ್ಲಾಗೆ ಮಾತಾಡಕ್ಕೆ ಬಂದು ಮಾತಾಡಿದ್ದೀರಿ. ಈ ಒಂದು ಡೇಟಿಂಗ್ ಆ್ಯಪ್ ಅನ್ನೋದು ರದ್ದು ಆಗಿಲ್ಲ ಅಂದರೆ ಇದು ಬಂದು ಸಿಂಪಲ್ಲಾಗಿ ನಡೀತಾ ಇದೆ. ಇವಾಗ ಇದು ನೋಡ್ಕೊಳ್ಳಿ, ಸಿಂಪಲ್ಲಾಗಿ ನಡೀತಾ ಇದೆ. ಇದು ಏನೋ ಇನ್ನೂ ದೊಡ್ಡ ಮಾರಾಟಕ್ಕೆ, ದೊಡ್ಡ ಇದಕ್ಕೆ ಹೋರಾಟ ಆಗಿ ದೊಡ್ಡ ಕಾರಣ ಆಗಕ್ಕೆ ಹೋಗ್ಬೇಡಿ. ಈ ಡೇಟಿಂಗ್ ಆ್ಯಪು ಹುಡುಗಿರಾಗಿರಲಿ ಹುಡುಗರಾಗಿರಲಿ ಇದನ್ನು ಫಸ್ಟು ಇದನ್ನೆಲ್ಲ ಬಳಸೋದು ಬಿಟ್ಬಿಡಿ. ನಿಮಗೆ ತುಂಬ ಕತ್ತಿಗೆ ಹೋಗೋ ಅಭ್ಯಾಸ ಬಂದ್ಬಿಡುತ್ತೆ. ಮನುಷ್ಯ ಹೋದ್ರೂ ಗ್ಯಾರಂಟಿ ಬರಲ್ಲ, ಯಾರು ಅರ್ಥ ಮಾಡ್ಕೊಂಬಿಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ. ಇದಕ್ಕೆಲ್ಲ ಬಂದು ನೀವು ಬಂದು ನಿಂತ್ಕೊಂಡು ಮಾಡಬೇಕು. ನಿಮಗೋಸ್ಕರ ನಾವು ಬಂದು ನಿಂತ್ಕೊಂಡು ಮಾಡ್ತಾ ಇದ್ದೀರಿ. ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಆ್ಯಪ್ಗಳು ನೋಡ್ಕೊಳ್ಳಿ. ಈ ಆ್ಯಪ್ ಯೂಸ್ ಮಾಡ್ಕೊಂಡು ಹೋಗ್ಬೇಡ್ದು ಅಂತ ಒಂದು ನನ್ನಿಂದ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀವಿ. ಏನಿದೆ ಇವಾಗ ತುಂಬ ಮಕ್ಕಳನ್ನ ಹಾಳು ಮಾಡ್ತಾ ಇದೆ, ಮತ್ತು ಹೆಣ್ಮಕ್ಳಿಗೂ ರಕ್ಷಣೆ ಇಲ್ಲ. ನೆಕ್ಸ್ಟು ಅದೇನಾದ್ರು ಡೇಟಿಂಗ್ ಆ್ಯಪಿಂದ ಏನಾದರೂ ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಏನಾದರೂ ತೊಂದರೆ ಆಯಿತು ಅಂದರೆ ಕಚೇರಿಗೆ ಬಂದು ನಾವು ಹೆಣ್ಮಕ್ಳು ಏನಿದೆ ಮಹಿಳಾ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದಿಂದ ಬಂದು ಕಚೇರಿ ಹತ್ರನೇ ಬಂದು ನಂತರ ಇದು ಮಾಡ್ತೀವಿ. ರಾಜ್ಯ ಪದಾಧಿಕಾರಿಗಳು, ವಿದ್ಯಾರ್ಥಿ ಘಟಕ, ಯುವ ಘಟಕ, ಆಟೋ ಘಟಕ, ಕಾರ್ಮಿಕ ಘಟಕ, ಹೀಗೆ ಮಹಿಳಾ ಘಟಕ, ವಿಶೇಷವಾಗಿ ಮಹಿಳಾ ಘಟಕ ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಈ ಡೇಟಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ಸಾಂಕೇತಿಕವಾಗಿ ಇವತ್ತು ಹೋರಾಟ ಮಾಡುವ ಮೂಲಕ ಸಮರವನ್ನು ಪ್ರಾರಂಭ ಮಾಡಿದ್ದು. ಇದು ಈಗ ಪ್ರಾರಂಭ ನಮ್ಮದು ಈ ಹೋರಾಟ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಂದರೆ ಗೃಹ ಸಚಿವರನ್ನ ಭೇಟಿಯಾಗೋದಿರ್ಬೋದು, ಪೊಲೀಸ್ ಇಲಾಖೆಯ ಕಮಿಷನರ್ನ ಭೇಟಿಯಾಗೋದಿರ್ಬೋದು, ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರುಗಳನ್ನ ಭೇಟಿಯಾಗೋದಿರ್ಬೋದು, ಇವರಿಗೆ ನಮ್ಮ ಬೇಡಿಕೆ ಇರ್ಬೋದು, ನಮ್ಮ ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾವು ಎಚ್ಚರಿಸ್ತೀವಿ. ಒಂದು ವೇಳೆ ಇವ್ರು ಯಾರು ಎಚ್ಚರಿಕೆಗಳಿಲ್ಲ ಅಂದರೆ ನಾವೇ ಹೋರಾಟಕ್ಕೆ ಇಳಿತೀವಿ. ಎಲ್ಲೆಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ನಡೀತವೆ ಅಲ್ಲಿಗೆ ಹೋಗ್ತೀವಿ, ನಾವು ತಡಿತೀವಿ, ನುಗ್ತೀವಿ. ಅಲ್ಲಿರತಕ್ಕಂಥ ಎಲ್ಲ ಪೀಠೋಪಕರಣ ಇರ್ಬೋದು, ಆ್ಯಪ್ಗಳಿರ್ಬೋದು, ಎಲ್ಲರೂ ಕೂಡ ನಿಷ್ಕ್ರಿಯಗಳನ್ನು ಮಾಡ್ತೀವಿ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ಬೆಂಗಳೂರಲ್ಲ, ಇಡೀ ರಾಜ್ಯದಲ್ಲೇ ಈ ಡೇಟಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ವಿರುದ್ಧ ಸಮರ ಸಾರ್ತೀವಿ ಸ್ನೇಹಿತರೆ. ಇವತ್ತು ನಾವೇನು ಸಾಂಕೇತಿಕವಾಗಿ ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ, ಅದು ಶ್ರೀ ಎಚ್ ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ವತಿಯಿಂದ ಆ್ಯಪ್ಗಳನ್ನ ಯಾವೊಂದು ಆ್ಯಪ್ ಬಂದಿದೆ, ಬೆಟ್ಟಿಂಗ್ ಆ್ಯಪ್ ಇರ್ಬೋದು,
ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಮಟ್ಕ ಆಡ್ತಾರೆ, ಜೂಜ್ ಆಡ್ತಾರೆ. ಸೇಮ್ ಅದನ್ನು ಇವತ್ತು ಮೊಬೈಲ್ನಲ್ಲಿ ತಂದು ಮಟ್ಕ, ಜೂಜು, ಅನೈತಿಕ ಸಂಬಂಧಗಳು ಇವನ್ನೆಲ್ಲ ಮಧ್ಯದ ಮಾಧ್ಯಮದವರು ನಡ್ತಾ ಇದ್ದಾರೆ. ಈ ಒಂದು ಮಾಧ್ಯಮದವ್ರಿಗೆ ನನ್ನ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಈ ಒಂದು ಆಪ್ಗಳ ವಿರುದ್ಧ ನೀವು ಸಹ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿದೆ. ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ. ಈ ಹೋರಾಟ ನಿರಂತರವಾಗಿ ಹೋರಾಟ. ಇಂಥ ಒಂದು ಹೋರಾಟದಲ್ಲಿ ಆಪ್ಗಳು ಏನು ಬಿಟ್ಟಿದ್ದಾರೆ ಇವತ್ತು, ಯುವಕರಾಗಿರ್ಬೋದು ಮತ್ತು ನಮ್ಮ ಯುವ ಮಹಿಳೆಯರಾಗಿರ್ಬೋದು ತುಂಬ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಅಂದರೆ, ಮೊನ್ನೆ ಒಬ್ಬ ಹುಡುಗ ತನ್ನ ಮನೆಯಲ್ಲಿ ದುಡ್ಡು ಕದ್ದು ಸಾವಿರಾರು ರೂಪಾಯಿ ಬೆಟ್ಟಿಂಗ್ ಆಡಿ ಲಾಸ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಂಥ ಆತ್ಮಹತ್ಯೆ ಕೇಸ್ಗಳು ಸುಮಾರು ನಮ್ಮಲ್ಲಿ ಕಾಣ್ತಾ ಇದೆ. ಈ ಒಂದು ಸಾಂಕೇತಿಕವಾಗಿ ಇಂಥ ಒಂದು ಆಪ್ಗಳನ್ನ ನಾವು ಒತ್ತಾಯದಿಂದ ನಾವು ಕಾಪಾಡಬೇಕು. ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ಹಾಗೂ ಕೇಂದ್ರ ಸರ್ಕಾರಕ್ಕೂ ಇದು ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಆಪ್ಗಳನ್ನ ನೀವು ನಿಷೇಧ ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮನ್ನ ವಿನಂತಿಸ್ಕೊಳ್ತಾ ಇದ್ದೀವಿ.